ಸಿದ್ಧಳಿದ್ದಾಳೆ. ಎಲ್ಲ ಭರತನ ಮಡದಿಯಾದಂತಹ ಮಾಂಡವಿ ಸಿದ್ಧಳಿದ್ದಾಳೆ. ಇನ್ನೂ ಹೇಳಬೇಕೆಂದರೆ ಕಿರಿಯವರಲ್ಲಿ ಅತ್ಯಂತ ಸಲುಗೆ ಇದ್ದಂತಹ ಎನ್ನ ತಂಗಿ ಶ್ರುತಕೀರ್ತಿ ಬರುವುದಕ್ಕೆ ಸಿದ್ಧಳಾಗಿದ್ದಾಳೆ. ಅವರು ಯಾರು ಬರುವುದಿಲ್ಲ. ಯಾಕೆ ಬರ್ತಾರೆ? ಎಲ್ಲರೂ ನನ್ನ ಹಾಗೆ ತುಂಬು ಗರ್ಭಿಣಿಯರಲ್ಲವೇ ಹೇಳು. ನನಗಾದರೂ ಕಾರಣ ಹೊಸದಲ್ಲ, ಅವರಿಗೆ ಇದೆಲ್ಲವೂ ಹೊಸದಾಗಿ ಕಾಣಬಹುದು. ಹಾಗಾಗಿ ಅವರು ಯಾರು ಬರುವುದಕ್ಕೆ ಸಾಧ್ಯವಿಲ್ಲ. ರಾಮನ ಬಯಕೆ ಸೀತೆಯೇ ಹೋಗಬೇಕು. ಆದ್ರೆ ಇನ್ನುಂಟು, ರಾಮ ಬರುವುದಿಲ್ಲ ಅಂತ ಆದ್ಮೇಲೆ ಇವರು ಬರುವುದಿಲ್ಲ, ಇವರು ಬರುವುದಿಲ್ಲ ಅಂತಾದ್ರೆ ಮಾತೆಯರಾದ್ರೂ ಬರಬಹುದು ಎನ್ನೊಟ್ಟಿಗೆ. ಅವರ ವಯಸ್ಸು ಎನ್ನುವುದು ನಿಮಗೆ ಗೊತ್ತಲ್ಲ ಲಕ್ಷ್ಮಣ. ಮೇಲಾಗಿ ಕೇಳು, ನನ್ನನ್ನು ಏನು ಹೇಳಿದ್ರು ನೀನು ಯಾಕಾಗಿ ಹೀಗೆ ಬಂದು ಏನನ್ನೂ ಮಾತನಾಡದೆ ಖಿನ್ನವದನಾಗಿ ನನ್ನ ಮುಂದೆ ನಿಂತಿದ್ದಿ ಹೇಳು. ಹೇಳಿ ಕೇಳಿ ಹೋಗ್ತಿರುವುದು ಋಷ್ಯಾಶ್ರಮಕ್ಕೆ, ಋಷಿಗಳನ್ನ ಕಾಣುವುದಕ್ಕೆ ಬೇಕಾದಂತಹ ಸುವಸ್ತುಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬರಬೇಕು ಎನ್ನುವುದಾಗಿ ನಾನು ಪೂರ್ವ ನಿಯೋಜಿತರಾಗಿದ್ದರು. ಸಿದ್ಧಗೊಳಿಸಿದ್ದೇನೆ. ಸಿದ್ಧಗೊಳಿಸಿದ್ದೇವೆ. ನೀನು ಮಣಿಮಯವಾದಂತಹ ರಥವನ್ನು ಸಿದ್ಧಗೊಳಿಸಿ ಅದರಲ್ಲಿ ಬೇಕಾದ ಸುವಸ್ತುಗಳನ್ನು ಇಟ್ಟಿದ್ದೇನೆ. ಹೌದಾ? ಹಾಗಿದ್ದರೆ ತಡ ಮಾಡುವುದಲ್ಲ ಲಕ್ಷ್ಮಣ. ನನ್ನ ಹಿರಿಯರಿಗೆ ಒಂದು ವಿಚಾರವನ್ನು ಹೇಳಿ ಮರಳಿ ಹೀಗೆ ಬರ್ತೇನಂತೆ, ಹೀಗೆ ಬರ್ತೇನೆ. ಬನ್ನಿ ಅಲ್ಲಿಯವರೆಗೆ ಹೀಗೆ ಕಾಯ್ದುಕೊಳ್ಳುವುದಲ್ಲ. ನನ್ನವರಿಗೆ ನಾನು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಎನ್ನುವುದಾಗಿ ಈ ಪೂರ್ವದಲ್ಲಿಯೇ ನೀನಾಡಿದ್ದಿ. ಹಾಗಿದ್ದ ಮೇಲೆ ಲಕ್ಷ್ಮಣ, ಸಂಭ್ರಮಿಸುವಂತಹ ಈ ಸಂದರ್ಭದಲ್ಲಿ ನಿನ್ನ ಕಣ್ಣಲ್ಲಿ ಯಾಕೆ ಹೀಗೆ ಸಂತೋಷ ಸಂತೋಷ ನಿಮ್ಮ ಮುಖವನ್ನು ನೋಡುವಾಗ ಸಂತೋಷ ನನಗಾಗ್ತದೆ. ಅರ್ಥವಾಯಿತು. ನಿನ್ನ ಅಣ್ಣನನ್ನ ಬಿಟ್ಟಿರುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಮುಖವನ್ನು ನೋಡಿಯೇ ಅದು ನಿಶ್ಚಯವಾಗುತ್ತದೆ. ಮಗನೇ, ಯಾಕೆ ಹೀಗೆ ಮಕ್ಕಳಂತೆ ಕಣ್ಣೀರು ಹಾಕ್ತಾ ಇತ್ತು? ನಾವೇನು ಅಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವವರೇ ಹೇಳು? 2 ದಿನಗಳ ಕಾಲ ಋಷ್ಯಾಶ್ರಮದ ಅನುಭವವನ್ನು ಪಡೆದು ಮರಳಿ ಅಯೋಧ್ಯೆಯನ್ನು ಸೇರುವ ಬರುತ್ತದೆ. ರಥವನ್ನು ಸಿದ್ಧಪಡಿಸಿ
ಲಕ್ಷ್ಮಣ, ಯಾಕೆ ಹೀಗೆ ಮಂದಗತಿಯಲ್ಲಿ ನಾವು ಸಾಗಬೇಕಾದಂತಹ ದೂರ ಇನ್ನೂ ಇದೆ, ಹೋಗಬೇಕು ಮಗನೇ, ಹೋಗುವ ಏಳು. ಯಾಕೆ ಹೀಗೆ ರಥವನ್ನ ಇಲ್ಲಿಯೇ ನಿಲ್ಲಿಸಿದ್ದಿ? ಇಲ್ಲಿಯವರೆಗೆ ಬರುವುದಕ್ಕೆ ಮಾತ್ರ ನನಗೆ ಅವಕಾಶ. ಇಲ್ಲಿಯವರೆಗೆ ರಥದ ಮುಂದಡಿಯಲ್ಲಿ ನಿಂತವನು ನಾನು. ಆದರೆ ಈಗ ಮಾತ್ರ ಹಾಗಲ್ಲ ತಾಯಿ, ನೀನು ಹೋಗಬೇಕು, ನೀನು ಹೋಗಬೇಕು. ನಾನು ಅಯೋಧ್ಯೆಗೆ ರಾಮ,
ಒಂದು ಹೆಣ್ಣಾಗಿ ಗರ್ಭಿಣಿಯಾದಂತಹ ಈ ಸಂದರ್ಭದಲ್ಲಿ ಬಯಕೆಯೊಂದನ್ನು ವ್ಯಕ್ತಪಡಿಸಿದ್ದೇ ನನ್ನ ತಪ್ಪಾಗಿ ಹೋಗಿದ್ದೆ. ಅಳುವುದಕ್ಕೆ ಕಣ್ಣೀರಿಲ್ಲ ಈ ಸೀತೆಯಲ್ಲಿ. ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದರೂ ರಾಮ ನನ್ನಲ್ಲಿ ಇರ್ತಾನೆ ಎನ್ನುವಂತಹ ಒಂದೇ ಒಂದು ನಂಬಿಕೆಯಿಂದ ಇಲ್ಲಿಯವರೆಗೆ ಜೀವನವನ್ನು ಸಾಗಿಸುತ್ತಾ ಬಂದವಳು. ರಾವಣನೇ ನನ್ನನ್ನು ಕತ್ತೊಯ್ದಂತಹ ಸಂದರ್ಭದಲ್ಲಿ ರಾಮ ಬರ್ತಾನೆ, ರಾಮನನ್ನು ಕಾಪಾಡುತ್ತಾನೆ ಎನ್ನುವಂತಹ ಒಂದೇ ಒಂದು ನಂಬಿಕೆಯಿಂದ ಜೀವವನ್ನ ಹಿಡಿದುಕೊಂಡು ರಾಮ ರಾಮ ಎನ್ನುವುದಾಗಿ ಅವನನ್ನೇ ಧ್ಯಾನಿಸುತ್ತಾ ಇದ್ದವಳು. ಜೀವನದ ಕಷ್ಟ ಕೋಟಕಗಳನ್ನೆಲ್ಲ ಕಳೆದು ಮರಳಿ ಅಯೋಧ್ಯೆಯನ್ನ ಸೇರಿದಂತಹ ಸಂದರ್ಭ. ಇನ್ನಾದರೂ ಸುಖ ಜೀವನ ನಮ್ಮ ಪಾಲಿಗಾಗುತ್ತದೆ ಎನ್ನುವುದಾಗಿ ನಾವು ಭರವಸೆ ಇಟ್ಟಬಳು. ಆದರೆ ಆ ಭರವಸೆ ಎಲ್ಲವೂ ಕೂಡ ಚೀನ ವಸನದಂತೆ ಗಾಳಿಯಲ್ಲಿ ಹಾರಿ ಅರೆ ಕ್ಷಣದಲ್ಲಿದ್ದಂತಹ ಸಂತೋಷವೆಲ್ಲವೂ ಕೂಡ ಗಾಢವಾಗಿ ಒಮ್ಮೆಲೆ ಈ ಸೀತೆಯ ಮೈ ಮೇಲೆ ಎರಗಿದವಲ್ಲ. ರಾಮನೇ ಸೀತೆಯ ಕೈ ಬಿಟ್ಟ ಮೇಲೆ ಯಾರಲ್ಲಿ ದೂರುವುದು? ಸಕಲವೂ ಎದುರಾಗಲಿ, ಮನೆಯವರೇ ನಮಗೆ ಎದುರಾಗಿ ಬರಲಿ, ಕಾಪಾಡುವುದಕ್ಕೆ ನನ್ನವರು ಎನ್ನುವುದಾಗಿ ಒಂದು ನಂಬಿಕೆ ಇತ್ತಲ್ಲ. ಆದರೆ ನನ್ನವರು ನನ್ನ ಕೈ ಬಿಟ್ಟ ಮೇಲೆ ಯಾರಲ್ಲಿ ಏನೆನ್ನುವುದಾಗಿ ಸೀತೆಗೆ ಬಂದಂತಹ ಕಷ್ಟವಲ್ಲ, ಇದು ಸೀತೆಗೆ ಕೊಟ್ಟಂತಹ ಕಷ್ಟವಲ್ಲ, ಶಿಕ್ಷೆಯಲ್ಲ. ಇದು ರಾಮ ತನಗಾಗಿ ತಂದುಕೊಂಡಂತಹ ಶಿಕ್ಷೆ. ಅಲ್ಲದೆ ಹೋದರೆ ಒಮ್ಮೆ ಯೋಚಿಸಬಾರದು. ಲೋಕದಲ್ಲಿರುವಂತಹ ಕೊನೆಯವನಿಗೂ ಕೂಡ ರಾಮ ದೊರೆಯಬೇಕು, ರಾಮನ ಮನ್ನಣೆ ಸಿಗಬೇಕು ಎನ್ನುವುದು ಇದರ ಅರ್ಥವಲ್ಲವೇ? ತತ್ಪರಿಣಾಮವಾಗಿ ನಾನು ಕಷ್ಟಪಡುತ್ತಾ ಇಲ್ಲ, ನನಗೆ ಯಾರಾದರೂ ಆಶ್ರಯವನ್ನು ಕೊಡ್ತಾರೆ. ಆದರೆ ನನ್ನನ್ನು ತೊಡೆದಂತಹ ನನ್ನವರ ಕುರಿತಾಗಿ ನಾನು ಚಿಂತಿಸುತ್ತಾ ಇದ್ದೇನೆ. ರಾಮ ರಾಮ ಆಗ ಒಂದದ್ದೆಲ್ಲ ಬರಲಿ,
ದಯೆಯೊಂದಿರಲಿ ಎನ್ನುವುದಾಗಿ ಭಾವಿಸುತ್ತಾ ನಡೀತೇನೆ. ಹೀಗೊಂದು ಕಾವ್ಯ ನನ್ನಿಂದ ಉಚ್ಚರಿಸುವುದಕ್ಕೆ ಕಾರಣ ಪ್ರಾತಸ್ಮರಣೀಯರಾದಂತಹ ಸಪ್ತ ಋಷಿವರೇಣ್ಯರು, ನಾಮದಿಂದಲೂ ಯಥಾರ್ಥದಿಂದಲೂ ರೂಕ್ಷಣೆಯಾಗಿದ್ದಂತಹ ಈ ವಾಲ್ಮೀಕಿಯನ್ನ ರಾಮತಾರಕ ಮಂತ್ರವನ್ನ ಉಪದೇಶಿಸುವ ಮೂಲಕ ನನ್ನನ್ನ ಅನಂತರ್ಮುಖಿಯಾಗಿಸಿದರಲ್ಲ. ಅನಂತವಾದಂತಹ ಕಾಲಗರ್ಭದಲ್ಲಿ ನಾ ಕಳೆದ ಆಯುಷ್ಯವೆಷ್ಟೋ ನಾನರಿಯೆ. ಹೀಗೆ ಅಂತರ್ಮುಖಿಯಾಗಿದ್ದಂತಹ ನನ್ನ ಸುತ್ತಲೂ ಹುತ್ತ ಬೆಳೆದದ್ದು ನನಗೆ ಅರಿವಾಗಲಿಲ್ಲ. ಮುಂದೊಂದು ದಿನ ಅವರೇ ಬಂದು ನನ್ನನ್ನು ಬಹಿರ್ಮುಖಗೊಳಿಸಿ ನನಗೆ ಪುನರ್ಜನ್ಮವನ್ನಿತ್ತು ಮರುನಾಮಕರಣವನ್ನು ಮಾಡಿದರು. ವಾಲ್ಮೀಕಿ ಎನ್ನುವುದಾಗಿ ಹೆಸರನ್ನಿರಿಸಿದರು. ಅಷ್ಟೇ ಅಲ್ಲ, ಮಹರ್ಷಿಯಾಗಬೇಕು, ಬ್ರಹ್ಮರ್ಷಿಯಾಗಬೇಕು ನೀನು ಎನ್ನುವುದಾಗಿ ನಿರ್ದೇಶಿಸಿದರು ನನ್ನನ್ನು. ತಮಸಾ ನದಿಯ ತಟಾಕದಲ್ಲಿ ಪರ್ಣಾಶ್ರಮವನ್ನು ನಿರ್ಮಾಣಕ್ಕಾಗಿ ನನಗೆ ಸಹಾಯ ಒದಗಿಸಿಕೊಟ್ಟರು. ಹೀಗೆ ಒಂದು ದಿನ ನಾರದರನ್ನ ಕಂಡೆ. ಅವರಲ್ಲಿ ನನ್ನ ಪ್ರಶ್ನೆಯನ್ನಿಟ್ಟೆ. ನನ್ನ ಪ್ರಶ್ನೆಗಾಗಿಯೇ ಅವರ ಉತ್ತರವೋ ಅಥವಾ ಅವರ ಉತ್ತರಕ್ಕಾಗಿಯೇ ನನ್ನ ಪ್ರಶ್ನೆಯೋ ನಾನರಿಯೆ. ಈ ಭೂಮಿಯಲ್ಲಿ ಉತ್ತಮನು, ಸದ್ಧರ್ಮಿಯು, ಪೌರುಷವಂತನೂ ಆದಂತಹ ವ್ಯಕ್ತಿಯ ಸೃಷ್ಟಿ ಈ ಬ್ರಹ್ಮನಿಂದ ಯಾಕಾಗಲಿಲ್ಲ ಎನ್ನುವುದಾಗಿ ಕೇಳಿದೆ. ಅದಕ್ಕೆ ಅವರು ಹೇಳಿದರಲ್ಲ, ಯಾಕಿಲ್ಲ, ಈಗಾಗಲೇ ಭೂಮಿಯಲ್ಲಿ ಜನಿಸಿದ್ದಾನೆ ಇನಕುಲದ ವಂಶಸ್ಥ ದಶರಥನ ಪುತ್ರ ಶ್ರೀರಾಮಚಂದ್ರ ಎನ್ನುವುದಾಗಿ. ಪುತ್ರಕಾಮಿಷ್ಠೆಯಿಂದ ತೊಡಗಿ ರಾವಣನನ್ನ ಕೊಲ್ಲುವವರೆಗಿನ ಕಥೆಯನ್ನ ಸಂಕ್ಷಿಪ್ತವಾಗಿ ನನ್ನಲ್ಲಿ ವಿಸ್ತರಿಸಿದರಲ್ಲ, ಅದನ್ನೇ ಮೆಲುಕು ಹಾಕುತ್ತಾ ಇದ್ದೆ. ಅದೊಂದು ದಿನ ತಮಸಾ ನದಿಯಲ್ಲಿ ಸಂಚರಿಸುತ್ತಾ ಇದ್ದಾಗ ಸೋಜಕದ ಘಟನೆಯೊಂದು ನಡೆಯಿತು. ಆ ವನ ಸಿರಿಯ ಸೊಬಗನ್ನು ಆಸ್ವಾದಿಸುತ್ತಿರುವಂತಹ ಕಾಲಕ್ಕೆ ಕ್ರೌಂಚ ಪಕ್ಷಿಗಳ ಮಿಲನವನ್ನ ಕಂಡು ಮೈಮರೆತಿದ್ದಂತಹ ಕಾಲಕ್ಕೆ ಅದೆಲ್ಲಿದ್ದನೋ ವ್ಯಾಧನೊಬ್ಬ ಬಂದು ಬಾಣ ಪ್ರಯೋಗ ಮಾಡಿದ. ಅವನ ಬಾಣಾಘಾತಕ್ಕೆ ಗಂಡು ಕ್ರೌಂಚವೊಂದು ನೆಲಕ್ಕುರುಳಿತು. ಅದರ ಸಾವನ್ನು ಕಂಡಂತಹ ಹೆಣ್ಣು ಕ್ರೌಂಚ ಮೇಲಕ್ಕೂ ಕೆಳಕ್ಕೂ ಹಾರುತ್ತಾ ಅದೇನು ಆವೇಶಕ್ಕೆ ಒಳಗಾಗಿದ್ದೇನೋ ನಾನರಿಯೆ. ಕಾವ್ಯ ರೂಪದಲ್ಲಿ ಶಪಿಸಿ ಬಿಟ್ಟವನಲ್ಲ. ಎಲೆ ನಿಷಾದನೆ, ಈ ಪೃಥ್ವಿಯಿಂದ ಆದಷ್ಟು ನಿರ್ಗಮನವಾಗಿ ಹೋಗು ಎನ್ನುವುದಾಗಿ. ಆಮೇಲೆ ನನ್ನ ತಪ್ಪಿನ ಅರಿವಾಯಿತು. ಅವನನ್ನು ಶಿಕ್ಷಿಸುವುದಕ್ಕೆ ನಾನ್ಯಾರು? ಸಣ್ಣ ಮೀನನ್ನು ತಿಂದು ಹೇಗೆ ದೊಡ್ಡ ಮೀನು ಬದುಕುತ್ತದೆಯೋ ಹಾಗೆ ನಿಷಾದ ವೃತ್ತಿ ಅವನದ್ದು. ಬೇಟೆಯನ್ನಾಡಿಯೇ ಬದುಕುವವನವನು. ನನ್ನ ಹಾಗೆ ಯಾರದ್ದು ತಲೆ ಹೊಡೆದು ಬದುಕುತ್ತಿದ್ದವನಲ್ಲ. ಹೊಟ್ಟೆ ವ್ಯಾಪ್ತಿಯಾಗಿ ಬೇಟೆಯಾಡಿದ್ದು. ಇದರ
ಮಹರ್ಷಿಯಾದಂತಹ ಬ್ರಹ್ಮನಲ್ಲಿ ಹೇಳಿದ, ಅಯ್ಯ, ನಿನ್ನಿಂದ ಬಂದದ್ದು ಕಾವ್ಯ ರೂಪದಲ್ಲಿ ಬಂದದ್ದು ಶಾಪವಲ್ಲ, ನೀನೀಗ ಮುಂದೆ ಮಾಡಬೇಕಾದಂತಹ ಮಹಾ ಕಾರ್ಯಕ್ಕೆ ನಾಂದಿ ಎನ್ನುವುದಾಗಿ ನಾನು ಹೇಳಿದಂತಹ ಮೊದಲ ಕಾವ್ಯ ಅನುಷ್ಠಪ್ ಛಂದಸ್ಸಿನಲ್ಲಿ ರಚಿಸಲ್ಪಟ್ಟಿದ್ದಂತೆ ನಾರದರು ಹೇಳಿದ್ದನ್ನು ನೆನಪಿಸಿದ, ಆ ಕಥೆಯ ಸಾರಾಂಶವನ್ನು ನೆನಪಿಸಿದ, ಅದನ್ನ ಕಾವ್ಯವಾಗಿಸುವಂತೆ ಹೇಳಿದ. ಎಲ್ಲಿಯವರೆಗೆ ನಡೆದಿತ್ತೋ ಅಲ್ಲಿಯವರೆಗೆ ನನಗೆ ನಾರದರಿಂದ ಉಪದೇಶವಾಗಿತ್ತು. ಮುಂದೆ ಆಗಬೇಕಾದದ್ದು ನನಗೆ ಗೋಚರವಾಗುತ್ತದೆ, ಹಾಗೂ ನಾನು ಬರದದ್ದು ಸತ್ಯವಾಗುತ್ತದೆ ಎನ್ನುವುದಾಗಿ ಉಪದೇಶಿಸಿ ಅಲ್ಲಿಂದ ನಿವೃತ್ತಿಗೊಂಡ. ಹೀಗೆ ಕಾವ್ಯ ರಚನೆಯಲ್ಲಿ ತೊಡಗಿದೆ, ರಾಮಾಯಣ ಎನ್ನುವ ಮಹಾ ಕಾವ್ಯ ರಚನೆಯಲ್ಲಿ ತೊಡಗಿದೆ. ನನ್ನ ಸಂಘಟಕರೆಲ್ಲರೂ ನನ್ನ ಕಾವ್ಯ ರಚನೆಯನ್ನು ಕಂಡು ರಸಗಂಗೆಯಲ್ಲಿ ಮುಂದೆದ್ದರು. ಆದರೆ ಅದನ್ನ ಶ್ರುತಿ ರಾಗ ಲಯಬದ್ಧವಾಗಿ ಹಾಡುವವರಿಲ್ಲ, ವಿಮರ್ಶಿಸುವ ಕೋವಿದರಿಲ್ಲ. ದಶರಥ ಏನೋ ಪುತ್ರಕಾಮಿಷ್ಠೆಯಿಂದ ಪುತ್ರರನ್ನ ಪಡೆದ, ನಾನು ಉತ್ತಮ ಶಿಷ್ಯರನ್ನ ಪಡೆಯುವುದಕ್ಕೆ ಹೇಗೆ ಶಿಷ್ಯಕಾಮಿಷ್ಠೆ ಮಾಡಲಿಕ್ಕೆ ಬರ್ತದೆಯೋ? ಆದರೆ ನನ್ನ ಹೃದಯವನ್ನೇ ಹೋಮಕುಂಡವಾಗಿಸಿ ಮನಸ್ಸನ್ನೇ ಹವಿಸ್ಸಾಗಿಸಿ ಶಿಷ್ಯರನ್ನ ಹುಡುಕುತ್ತಾ ಇದ್ದೆ. ನಿತ್ಯ ವಿಧಿಗಾಗಿ ಸಂಯುಕ್ತ ದರ್ಬೆಗಳನ್ನು ಅರಸುತ್ತಾ ರಾಮನಾಮ ಸ್ಮರಣೆ, ರಾಮನಾಮ ಸ್ಮರಣೆ. ನಾನು